ಪದ್ಮಶ್ರೀ ಮದುವೆಯಾಗಿ ಗಂಡನ ಮನೆ ಬಿಟ್ಟು ಜೀವನ ಮಾಡೋಕೆ ಅಂತ ತಾತನ ಮನೆಯಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡು ವ್ಯಾಪಾರದ ಜೊತೆಗೆ ಹೊಲಿಗೆ ಯಂತ್ರ ಇಟ್ಟುಕೊಂಡು ಬಟ್ಟೆ ಹೊಲಿದು ಜೀವನ ಸಾಗಿಸುತ್ತಿದ್ದಳು. ನಿನ್ನೆ ರಾತ್ರಿ ಸುರಿದ ಅತಿಯಾದ ಮಳೆ ಗಾಳಿಯಿಂದ ಮರವೊಂದು ಮಹಿಳೆ ಅಂಗಡಿಯೊಳಗೆ ಇರುವಾಗಲೇ ಅಂಗಡಿಯ ಮೇಲೆ ಉರುಳಿ ಬಿದ್ದಿದೆ. ಆದರೆ ಸ್ಥಳೀಯರು ತಕ್ಷಣಕ್ಕೆ ರಕ್ಷಣೆ ಬಂದ ಕಾರಣ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾತ್ರಿ ವೇಳೆ ಬಿದ್ದಿದ್ದರೆ ಮಹಿಳೆ ಮಾತ್ರವಲ್ಲದೆ ಮಕ್ಕಳು ಜೀವ ಕಳೆದುಕೊಳ್ಳುತ್ತಿದ್ದರು. ಸತ್ತೇ ಹೋಗಿದ್ದರೆ ಸರಿಯಿತ್ತು ಎಂದು ತಮ್ಮ ಕಷ್ಟವನ್ನು ಹೇಳಿಕೊಂಡಿದ್ದಾರೆ. 2 ದಿನ ಕಳೆದರೂ ಯಾರೂ ಬಂದು ಪರಿಶೀಲನೆ ಮಾಡಿಲ್ಲ. ಪರಿಹಾರವಾಗಿ 1 ಪೈಸೆ ಕೊಟ್ಟಿಲ್ಲ. ನೆಪ ಮಾತ್ರಕ್ಕೆ ಅಧಿಕಾರಿಗಳು ಬಂದು ಹೋಗಿದ್ದು ಬಿಟ್ಟರೆ ಇವರಿಗೆ ಆದ ಅನುಕೂಲ ಮಾತ್ರ ಶೂನ್ಯ. ಖಂಡಿತವಾಗ್ಲೂ ಬರ್ತಾರೆ, ಇಲ್ಲ ಅಂತ ಹೇಳಲ್ಲ. ನಾವು ಸತ್ತ ಮೇಲೆ ಒಂದು ಬರ್ತಾರೆ, ಹೇಳ್ಬಿಟ್ಟು ಒಂದು ಮುಚ್ಚಿಬಿಟ್ಟು ಹೋಗ್ತಾರೆ. ಹೆಸರು ಯಾಕೆ ಹೇಳಿ ಬಂದಿದ್ವಿ ಅಂತ, ಅದು ಯಾರಾದರೂ ವಿಡಿಯೋ ಮಾಡಿ ಕಳ್ಸಿರೋದನ್ನ ಇಟ್ಕೋತಾರೆ ಎಲ್ಲರಿಗೂ ನಾವು ಹೋಗಿದ್ವಿ ಅಂತ. ಆದರೆ ಅವರಂತೂ ಬರಲ್ಲ. ಯಾಕೆ ನಾನೆಲ್ಲ ಹೋಗಿದ್ವಿ, ವಿಡಿಯೋ ಮಾಡಿರ್ತಾರಲ್ಲ ಪಂಚಾಯತಿಯವರು, ಅದು ಹೋಗಿರುತ್ತೆ, ಎಲ್ಲ ಕಳ್ಸಿರ್ತಾರೆ, ಅದನ್ನ ಕಳಿಸ್ತಾರೆ ನಾವು ಹೋಗಿದ್ವಿ ವಿಸಿಟ್ ಅಂತ. ಈಗ ಈ ಮಕ್ಕಳನ್ನ ನೋಡಿ ಸರ್, ನನಗಿರೋಕ್ಕೂ ನೋಡಿ ಸರ್, ಬಟ್ಟೆ ಎಲ್ಲ ನೋಡಿ ಸರ್, ನೆನ್ನೆ ಬಿದ್ದಿರೋದು ಎಲ್ಲ ಬಟ್ಟೆ ಎಲ್ಲ ಈ ಥರ ಆಗಿದೆ, ಈ ಥರ ಎಲ್ಲ ಆಗಿದೆಯಲ್ಲ ಸರ್. ನೋಡಿ ಹಾಕೊಳ್ಳೋಕ್ಕೂ ಬಟ್ಟೆ ಇಲ್ಲ, ಹಿಂಗೆ ಕುಂತಿದ್ದೀವಲ್ಲ ಸರ್. ಪದ್ಮಶ್ರೀ ತನ್ನ 2 ಮಕ್ಕಳು ಮತ್ತು ಅಜ್ಜಿ ತಾತನನ್ನು ಸಾಕುತ್ತಿದ್ದು, ತಿನ್ನುವುದಕ್ಕೂ ಇಲ್ಲ, ಬಟ್ಟೆನೂ ಇಲ್ಲ. ಎಷ್ಟೊತ್ತಾದ್ರೂ ಮಕ್ಕಳು ಏನೂ ತಿಂದಿಲ್ಲ, ಬಡವರಾಗಿ ಹುಟ್ಟಬಾರದು ಅಂತಾರೆ. ರಾತ್ರಿಯೆಲ್ಲ ಮನೆ ಮುಂದೆ ಕುಳಿತಿದ್ದೇವೆ, ಯಾರೂ ದಿಕ್ಕಿಲ್ಲ, ತಿನ್ನಕ್ಕೂ ಏನೂ ಇಲ್ಲ, ಯಾರೂ ನಮಗೆ ಸಹಾಯ ಮಾಡಿಲ್ಲ ಅಂದರೆ ನಮಗೆ ಸಾವೇ ದಾರಿ ಎಂದು ತಮ್ಮ ಕಷ್ಟ ಹೇಳಿಕೊಂಡಿದ್ದಾರೆ ಪದ್ಮಶ್ರೀ. ತಂದೆ ತಾಯಿ ಗಂಡ ಯಾರೂ ದಿಕ್ಕಿಲ್ಲದೆ ತನ್ನ ಅಜ್ಜಿ ತಾತನನ್ನು ತಾನೇ ಸಾಕುತ್ತಿದ್ದಾರೆ. ಹೊಲಿಗೆ ಯಂತ್ರ, ಜೆರಾಕ್ಸ್ ಮೆಷಿನ್, ಒಂದು ಲ್ಯಾಪ್ಟಾಪ್, ದಿನಸಿ, ಬಟ್ಟೆ, ಬೀರು, ಗ್ಯಾಸ್ ಸ್ಟವ್ ಎಲ್ಲ ನಾಶವಾಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ. ಸರ್ಕಾರದಿಂದ ಮನೆ ಬೇಕು, ಅಂಗಡಿ ನಮ್ಮೆಲ್ಲ ಜೀವನಕ್ಕೆ ದಾರಿ, ಅಂಗಡಿ ನಿರ್ಮಾಣ ಮಾಡಿಕೊಡಬೇಕು, ಅಧಿಕಾರಿಗಳೇ ದಾರಿ ತೋರಿಸಬೇಕು, ಇಲ್ಲ ಅಂದ್ರೆ ಸಾಯುವುದೊಂದೇ ದಾರಿ ಎಂದು ಅಳವತ್ತುಕೊಂಡಿದ್ದಾರೆ. ಅಲ್ಲಿ ಎಲ್ಲ ಶ್ರೀಮಂತರು ದುಡ್ಡಿರೋರು ಬರ್ತಾರೆ, ಇಲ್ಲಿ ಬಡವರು ಇವ್ರು ಸತ್ರು ನಮಗೆ ಬೆಲೆ ಇಲ್ಲ ಸರ್. ಇಲ್ಲಿ ನಾನು ನಮ್ಮ ಮಕ್ಕಳು ಆಗಲಿ ಯಾರು ಸತ್ರು ಕೇಳೋರಿಲ್ಲ, ಆ ಪರಿಸ್ಥಿತಿ ನಾವಿದ್ದೀವಿ. ಇನ್ನು ನೋಡಿ ಇಷ್ಟೊತ್ತಾದರೂ ಅಡುಗೆ ಮಾಡ್ಕೊಂಡಿಲ್ಲ, ತಿಂದಿಲ್ಲ, ಹೊಟ್ಟೆಗೂ ಇಲ್ಲ. ಗ್ಯಾಸ್ ಏನಾಗಿದೆ ಅಂತಲೂ ಗೊತ್ತಿಲ್ಲ, ಭಯ. ಸಿಡ್ಗಿಡ್ದೋದ್ರೆ ಯಾರು ಒಂದು ಪಕ್ಷ ಇದು ಮಾಡ್ಕೊಂಡು ರೋಡ್ ಸೈಡ್ ಸರ್ ಬೇರೆ ಅಲ್ಲ, ಯಾವ್ದಾರ ಗಾಡಿ ಬಂದು ಕುಡಿಕೊಂಡು ಜನ ಓಡಿಸ್ಕೊಬಂದ್ರು ಬಿದ್ದರೂ ಸಾಯ್ಬೇಕು. ರೋಡಲ್ಲಿ ಮರ ಬಿದ್ದಿದ್ರು ಬಂದಿಲ್ಲ ಅಂದರೆ ಇನ್ನು ನಮ್ಗೆ ಬರ್ತಾರೆ ಸರ್ ರಕ್ಷಣೆಗೆ. ಅವ್ರಿಗೇನು ಗೊತ್ತಾ ಸರ್, ನಮ್ಮ ಮನೆ ಒಳಗಿರೋದು ಮಳೆ ಬತ್ತು ಬೆಚ್ಚಗಿರ್ಬೇಕು ಸರ್, ಬಡವ್ರು ಹೆಂಗಾರ ಸಾಯಿಲಿ. ಕುಮಾರ್, CTV ನ್ಯೂಸ್, ನಂಜನಗೂಡು.